ಇವತ್ತೊಂದು ಬೇಳೆ ಚಟ್ನಿ ಪುಡಿ ಮಾಡ್ತಿದ್ದೀನಿ. ಇದೆಲ್ಲ ನಮ್ಮ ಅಜ್ಜಿಗಳು ಮಾಡ್ತಾಯಿದ್ರು ಅವಾಗ ಬಿಸಿ ಅನ್ನಕ್ಕೆ. ಕಡಲೆಬೇಳೆ ಒಂಬತ್ತು, ಉದ್ದಿನಬೇಳೆ ಒಂಬತ್ತು, ಕೊಬ್ಬರಿ ಒಂಬತ್ತು, ಒಂದು 10-15 ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ನಿಂಬೆ ರಸ, ಹುಣಸೆಹಣ್ಣು ಎಲ್ಲ ಹಾಕಿ ಒಂದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಬಿಸಿ ಅನ್ನಕ್ಕೆ ಅದು ಹಾಕೊಂಡು ತಿನ್ಬೋದು. ತುಂಬ ಕಪ್ಪಗಾಂಬೂರಿ ಮಾಡೋದು. ಒಂದು ಬಟ್ಲು ಉದ್ದಿನಬೇಳೆ, ಕಲರ್ ಚೇಂಜ್ ಆಯಿತು. ಸ್ವಲ್ಪ ಬಟ್ಲು ಒಣ ಕೊಬ್ಬರಿನ ಸ್ವಲ್ಪ ಬೆಚ್ಚು ಮಾಡ್ತೀನಿ. ಇದಾದರೆ ಸಾಕು. ಆಫ್ ಮಾಡಿ ಚೂರು ಎಣ್ಣೆ ಹಾಕ್ಬಿಟ್ಟು ಹುಣಸೆಹಣ್ಣು ಸ್ವಲ್ಪ ಹುರ್ಕೊಳ್ಬೇಕು. ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಿಮ್ಗೆ ಖಾರ ಬೇಕಂದರೆ ಖಾರ ಮೆಣಸಿನ್ಕಾಯಿ 1-2-3 ಹಾಕ್ಕೊಡೋದು. ನಾವೆಲ್ಲದಕ್ಕೂ ಬ್ಯಾಡಗಿ ಮೆಣಸಿನ್ಕಾಯಿನೇ ಬಳಸೋದು. ಖಾರ ಬೇಕಂದರೆ ಗುಂಟೂರು ಮೆಣಸಿನ್ಕಾಯಿ 1-2 ಹಾಕ್ಕೊಬೋದು. ಇದು ಅಂದರೆ ಕಲರು ಇರುತ್ತೆ, ಟೇಸ್ಟ್ ಬರುತ್ತೆ, ಮಕ್ಕಳು ಎಲ್ಲರೂ ತಿನ್ಬೋದು. ಖಾರ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಖಾರ ಖಾರ ಅನಿಸುತ್ತೆ. ಇದು ಚಟ್ನಿ ಪುಡಿ ತುಪ್ಪ ಅನ್ನ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತಣ್ಣಗಾಯಿತು, ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಮಿಕ್ಸಿಗೆ. ಸ್ವಲ್ಪ ಬೆಲ್ಲ, ಮುಂದೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿದ್ದೀನಿ. ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಇದಕ್ಕೊಂದು ಚಿಕ್ಕದೊಂದು ಒಗ್ಗರಣೆ ಹಾಕೋಣ. ಅನ್ನ, ಬಿಸಿ ಅನ್ನ, ತುಪ್ಪ ಹಾಕ್ಕೊಂಡೆ ಕಲಿಸ್ಕೊಂಡು ತಿನ್ಬೋದು. ದೋಸೆ, ಚಪಾತಿ ಎಲ್ಲದಕ್ಕೂ. ಇದಕ್ಕೊಂದು ಚಿಕ್ಕದೊಂದು ಒಗ್ಗರಣೆ ಹಾಕೋಣ, ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿದ್ದೀನಿ. ಒಂದು ಒಣಮೆಣಸಿನಕಾಯಿ, ಸ್ವಲ್ಪ ಇಂಗು, ಇದು ಬೇಳೆ ಚಟ್ನಿ ಪುಡಿ ತುಂಬ ಸಣ್ಣಗೆ ಹಾಕ್ಬೇಡಿ, ಸ್ವಲ್ಪ ತರ್ತರಿಯಾಗಿರಲಿ, ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ದೋಸೆ, ಚಟ್ನಿ ಪುಡಿ, ಬಿಸಿ ಅನ್ನ, ಚಟ್ನಿ ಪುಡಿ ಕಲಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು. ಈ ಥರ ಸ್ಟೀಲ್ ಬಾಕ್ಸಲ್ಲಿ ಹಾಕಂದ್ರೆ 1 ತಿಂಗಳು ಹಂಗೆ ಬರುತ್ತೆ, ಮಾಡಿಟ್ಕೋಬೋದು. 1 ತಿಂಗಳು ತನಕ ಬರೋಂಗೆ ಎಲ್ಲ ಸೇರಿಸ್ಕೊಂಡು ಹಾಕಿಟ್ಕೊಂಡ್ರೆ ಚಟ್ನಿ ಪುಡಿ ಆಗಿದೆ. ಇದು 1 ತಿಂಗಳವರೆಗೂ ಇಟ್ಕೋಬೋದು. ಇದು ಚೆನ್ನಾಗಿರುತ್ತೆ. ದೋಸೆ, ಬಿಸಿ ಅನ್ನ ಎಲ್ಲ ತಿನ್ನಬಹುದು. ಆಮೇಲೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.